ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ್ಸ್ ಏನಪ್ಪ ಅಂತಂದರೆ ನಮ್ಮ ಊರಿಂದ ಬಂದಿದ್ದಾನೆ. ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡಿರೋದ್ರಿಂದ ಅವನ ಜಾಬಿಗೆ ಹಾಕಿದ್ದಾನೆ. ಈಗ ಸೆಂಟ್ರ್ ಬಂದ್ಬಿಟ್ಟು ಆರೋಳ್ಳಿ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅಲ್ಲಿಗೆ ಹೋಗೋಕ್ಕೆ 7 ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಬೇಕಂತ ಹೇಳಿದ್ನ. ಅದಕ್ಕೋಸ್ಕರ ಬಸ್ಸಲ್ಲಿ ಇಲ್ಲ ಆಟೋ ಕ್ಯಾಬ್ ಬುಕ್ ಮಾಡಿದರೆ ಜಾಸ್ತಿ ಆಗುತ್ತೆ ಅಂತ ನಾನೇ ಕರ್ಕೊಂಡು ಹೋಗಿ ಬಿಟ್ಬಾರೋಣ ಅಂತ ನಾನು ರೆಡಿಯಾಗಿದ್ದೀನಿ. ಈಗ ನೋಡಿ, ಈಗ ನಮ್ಮ ಮನೆಯಿಂದ ಬಿಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸುಮಾರು ಏನಿಲ್ಲಪ್ಪ ಅಂದರೆ 35ರಿಂದ 36 ಕಿಲೋಮೀಟ್ರ್ ಇದೆ ಎಕ್ಸಾಮ್ ಸೆಂಟ್ರು. ಆರೋಳ್ಳಿ ಅಂತ ಕನಕಪುರ ರೋಡ್ ಹತ್ರ ಕನಕಪುರ ಹತ್ರನೇ. ಆಮೇಲೆ ಸುತ್ತಮುತ್ತ ಮಳವಳ್ಳಿ ಎಲ್ಲ ಬರುತ್ತೆ. ನೋಡೋಣ, 7 ಗಂಟೆ ಒಳಗೂ ನಾವು ರೀಚ್ ಮಾಡಲೇಬೇಕು. ಆದಷ್ಟು ನನ್ನ ಗಾಡೀಲಿ ಬೇರೆ ಪೆಟ್ರೋಲ್ ಇಲ್ಲ, ನೈಟ್ ಪೆಟ್ರೋಲ್ ಹಾಕ್ಸಿದ್ದಿಲ್ಲ. ಈಗ ಪೆಟ್ರೋಲ್ ಬಂಕಿಗೆ ಹೋಗ್ತಾಯಿದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ನೆಕ್ಸ್ಟು ವಿಜಯಪ್ರಕಾಶ್ ನಗರ, ಹಂಗೆ ಆಮೇಲೆ ಎಲ್ಚನಹಳ್ಳಿ ಈ ರೂಟಲ್ಲಿ ನಾನು ಬನಶಂಕರಿ ಕಡೆಯಿಂದ ಹೋಗ್ತಾಯಿದ್ದೀನಿ. ನೋಡೋಣ, 7 ಗಂಟೆಗೆಲ್ಲ ಆದಷ್ಟು ಬೇಗ ರೀಚ್ ಆಗಬೇಕು. ನಮ್ಮ ತಮ್ಮನಿಗೆ ಬೇರೆ ಹೆಲ್ಮೆಟ್ ಇಲ್ಲ, ನಾನು ಒಬ್ಬನೇ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ನೋಡೋಣ, ಈಗ ಪೆಟ್ರೋಲ್ ಬಂಕಿಗೆ ಹೋಗ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಈಗ ಕರ್ಕೊಂಡೋಗಿ ಅವನಿಗೆ ಎಕ್ಸಾಮ್ ಸೆಂಟ್ರಿಗೆ ನಾನು ರೀಚ್ ಮಾಡಲೇಬೇಕು. ಆ ಕಡೆಯಿಂದ ನಮ್ಮೂರಿಂದ ನಮ್ಮ ತಮ್ಮ ಇನ್ನೊಬ್ಬ ಬರ್ತಾಯಿದ್ದಾನೆ. ಬಟ್ ಅವನ ಫ್ರೆಂಡ್ ಕರ್ಕೊಂಡು ಬರ್ತಾಯಿದ್ದಾನೆ ಆ ಕಡೆಯಿಂದ. ನಮ್ಮ ತಮ್ಮನಿಗೆ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ನನ್ನ ಕಡೆಯಿಂದ ಶುಭ ಹಾರೈಸ್ತೀನಿ. ಹಾಗೆ ಈ ಸರಿ ಯಾರೇ ಎಕ್ಸಾಮ್ ಬರಲಿ, ಆದಷ್ಟು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಈಗ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಆದಷ್ಟು ಬೇಗ ರೀಚ್ ಮಾಡಲೇಬೇಕು. ರೀಚ್ ಮಾಡಿ ನಾನು ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಇರಬೇಕು ಇಲ್ಲ ಬರಬೇಕು, ಅಲ್ಲಿಗೆ ಹೋಗಿ ಡಿಸೈಡ್ ಮಾಡ್ತೀವಿ. ನೋಡೋಣ, ಇದು ನಮ್ಮದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಇದ್ದರೆ ಕ್ಷಮಿಸಿ, ಯಾಕಂದರೆ ಮೊದಲನೇ ವ್ಲಾಗ್ ಆಗಿರುತ್ತೆ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ನಲ್ಲಿ. ಈಗ 250 ರುಪೀಸು ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಹೋಗಬೇಕು. ಈಗ ಸರಿಸುಮಾರು ಏನಪ್ಪ ಅಂದರೆ 5:45ಕ್ಕೆ ನಾನು ಇಲ್ಲಿ ಬಿಟ್ಟಿದ್ದೀನಿ ಮನೆ. ಒಂದು 10 ನಿಮಿಷ ಪೆಟ್ರೋಲ್ ಬಂಕಿಗೆ ಬರೋಕ್ಕೆ ಟೈಮ್ ಆಗೋಯ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ತಿರ್ಗಾ ಈಗ 5:50 ಮಿನಿಮಮ್ 5:55 ಆಗಿದೆ ಪೆಟ್ರೋಲ್ ಹಾಕ್ಸೋಷ್ಟೊಳಗಡೆ. ಇಲ್ಲಿಂದ ಮಿನಿಮಮ್ 35ರಿಂದ 36 ಕಿಲೋಮೀಟ್ರ್ ಇದೆ ಆರೋಳ್ಳಿ. ನೋಡೋಣ, ಸಿಗ್ನಲ್ ಆಗಿದೆ ಆಲ್ರೆಡಿ. ಸಿಗ್ನಲ್ ಸ್ಟಾರ್ಟ್ ಆಗಿದೆ. 6 ಗಂಟೆಗೆ ಸಿಗ್ನಲ್ ಸ್ಟಾರ್ಟ್ ಆಗೋದು ಇಲ್ಲಿ ಬೆಂಗಳೂರಲ್ಲಿ. 6 ಗಂಟೆ ಒಳಗಡೆ ಏನಾರು ಇತ್ತಂದರೆ ಸಿಗ್ನಲ್ ಯಾವುದೇ ರೀತಿ ಸ್ಟಾರ್ಟ್ ಆಗೋಲ್ಲ, ಸ್ಟಾಪಲ್ಲೇ ಇರುತ್ತೆ, ಇಲ್ಲ ಬ್ಲಿಂಕಿಟ್ ಮಾಡ್ತಾ ಇರುತ್ತೆ ಲೈಟ್ಸ್ ಎಲ್ಲ. ಹಾಗೆ ಹೋಗ್ಬಿಡ್ತಾರೆ. ಈಗ 6 ಗಂಟೆ ಆಗಿತ್ತು ಎಕ್ಸಾಕ್ಟ್ಲಿ. ಈಗ ನಿಮ್ಮ ಟೈಮ್ ತೋರ್ಸೋಕ್ಕಿಲ್ಲ ನನ್ನ ಹತ್ರ. ಈಗ ಸಿಗ್ನಲ್ ನೋಡಿದ್ರಲ್ವಾ, ಆ ಸಿಗ್ನಲ್ ಕರೆಕ್ಟ್ 6 ಗಂಟೆ ಅಂತ ಲೆಕ್ಕಿಟ್ಕೊಂಬಿಡಿ ಆನ್ ಆಗಿದೆ ಅಂದರೆ. ನೋಡಿ, ಈಗ ಹೋಗ್ತಾ ಇದ್ದೀವಿ. ಇದು ವಿಜಯಪ್ರಕಾಶ್ ನಗರ ಏರಿಯಾ. ಇದು ಬನಶಂಕರಿ ಕಡೆಯಿಂದ ಬಂದರೆ ವಿಜಯಪ್ರಕಾಶ್ ನಗರ ಏರಿಯಾ. ಇಲ್ಲಿಂದ ಸೀದಾ ಒಂದೇ ರೂಟು ಕನಕಪುರ ರೋಡ್ ಇದು. ಈ ಸಾರಿ ಗೌರ್ಮೆಂಟ್ ಆಗಲಿ ಇಲ್ಲ ಸೆಂಟ್ರಲ್ ಗೌರ್ಮೆಂಟು ಇಲ್ಲ ಸ್ಟೇಟ್ ಗೌರ್ಮೆಂಟು ಜಾಸ್ತಿ ಜಾಬ್ ಬಿಡ್ತಾ ಇದ್ದಾರೆ. ಯಾರ್ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ, ಆಮೇಲೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ, ಆದಷ್ಟು ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿ ನಿಮ್ಮ ಜಾಬನ್ನ ಪಡ್ಕೊಳ್ಳಿ. ಯಾಕಂದರೆ ಎಷ್ಟೋ ವರ್ಷದಿಂದ ಕನಸಾಗಿರುತ್ತೆ, ತುಂಬ ವೇಟ್ ಮಾಡಿರ್ತೀರ, ಎಷ್ಟೋ ದಿವಸದಿಂದ ಕೂತ್ಕೊಂಡು ಓದಿರ್ತೀರ. ಯಾವುದೇ ಕೆಲಸ ಕಾರ್ಯ ಎಲ್ಲ ಬಿಟ್ಟು, ಮದುವೆ ಅವೆಲ್ಲ ಹೋಗೋದೇ ಬಿಟ್ಟು ಎಲ್ಲರೂ ಓದಿ ಜಾಬ್ ತೊಗೋಬೇಕಂತ ಡಿಸೈಡ್ ಮಾಡಿಕೊಂಡು ನೀವು ಕೂತಿರ್ತೀರ. ಯಾವುದೇ ರೀತಿ ವ್ಯರ್ಥ ಆಗಬಾರ್ದು ಅಂತ ನಾನು ಕಡೆಯಿಂದ ಒಂದು ಸಜೆಷನ್. ಆದಷ್ಟು ಬೇಗ ಅಪ್ಲೈ ಮಾಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ಜಾಬ್ ತೊಗೊಂಡು ನಿಮ್ಮ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ಗೌರ್ಮೆಂಟ್ ಜಾಬ್ ಅಂತ ಕೈಯಲ್ಲಿದ್ದರೆ ಎಷ್ಟೋ ಒಳ್ಳೆಯದು ಫ್ಯಾಮ್ಲಿ ಕೂಡ ಖುಷಿ ಪಡ್ತಾರೆ. ನಾವು ಕೂಡ VAಗೆ ಮತ್ತು ಕೆಲವು ಆಗ್ತಾಯಿದ್ದೀನಿ. ನೋಡೋಣ, ನಾವು ಆದಷ್ಟು ನಾವು ಟ್ರೈ ಮಾಡಿ ಬರ್ತಾಯಿದ್ದೀವಿ. ಹಾಗಂತ ಬರೀ ಅದಕ್ಕೆ ಅಂತ ಕುಂತಿಲ್ಲ, ನಮ್ಮದು ಬೇರೆ ಬೇರೆ ಕೆಲಸ ಇರುತ್ತೆ, ಅದನ್ನು ಕೂಡ ಮಾಡಿಕೊಂಡು ಹಂಗೆ ಟ್ರೈ ಮಾಡ್ತಾಯಿದ್ದೀವಿ. ಯಾರೆಲ್ಲ ಕಟ್ಟುನಿಟ್ಟಾಗಿ ಓದಿ ಜಾಬ್ ತೊಗೋಬೇಕಂತ ಇದ್ದೀರೋ ಅವರಿಗೆ ಒಳ್ಳೆಯ ಅವಕಾಶಗಳು ಈಗ ತುಂಬ ಇದ್ದಾವೆ. ಹಾಕಿ, ಪ್ರತಿಯೊಂದು ಜಾಬ್ಗೂ ನಿಮ್ಗೆ ಯಾವ್ದು ಇಷ್ಟ ಇದೆ ಅವಕ್ಕೆಲ್ಲ ಹಾಕಿ ಎಕ್ಸಾಮ್ ಬರೀರಿ, ಪಾಸಾಗಿ ಜಾಬ್ ತೊಗೊಳ್ಳಿ. ನೋಡಿ, ಇದು 2 ಟ್ರ್ಯಾಕಲ್ಲಿ ಜಾಯಿಂಟ್ ಆಗಿದೆ. ಇದು ಲಾಸ್ಟ್ ಎಂಡು ಮೆಟ್ರೋ ಸ್ಟೇಷನ್ ಅನಿಸುತ್ತೆ. ನೋಡಿ, ಇದು ಯಾವುದೋ ಸಿಲ್ಕ್ ಸಂಸ್ಥೆ ಅಂತ, ಅದು ಲಾಸ್ಟು ಇದು ಸ್ಟೇಷನ್ ಆಗಿರುತ್ತೆ, ಮೆಟ್ರೋ ಸ್ಟೇಷನ್ನು. ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಮುಂದ್ಗಡೆ ಕೂಡ ಹೋಗ್ಬೋದು. ಆಲ್ರೌಂಡ್ ಬೆಂಗಳೂರು ಪೂರಾ ಈಗ ಮೆಟ್ರೋ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಪರವಾಗಿಲ್ಲ, ಅದು ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಬೇಗ ಹೋಗ್ಬೋದು. ಆವಾಗ 2009-2010ರಲ್ಲಿ ನಾನು
ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂತಂದರೆ ಈಗ ಪ್ರೆಸೆಂಟು ಈಗ ಬನಶಂಕರಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಒಂದೂವರೆ ತಾಸು ಆಗಿರೋದು. ಈಗಲೂ ಆಗುತ್ತೆ, ಅಷ್ಟು ಟ್ರಾಫಿಕ್ ಇದೆ. ಯಾಕಂದರೆ ಎಲ್ಲ ರೋಡ್ಗಳೆಲ್ಲ ಕಿತ್ತಾಕಿ ಎಲ್ಲ ಏನೇನೋ ಮಾಡ್ತಾಯಿದ್ದಾರೆ, ಪೈಪ್ ಹಾಕೋದು, ವೈರ್ಗಳು ಹಾಕೋದು ಎಲ್ಲ ಮಾಡ್ತಾರೆ, ಹಂಗಾಗಿ ಲೇಟ್ ಆಗ್ತಾಯಿದೆ. ಬಟ್ ಮೆಟ್ರೋದಲ್ಲಿ ಹೋದರೆ ಹಾಫ್ ಆನ್ ಅವರ್ ಇಲ್ಲ ಒಂದು 20 ಮಿನಿಟ್ಸಲ್ಲಿ ನಾವು ಮೆಜೆಸ್ಟಿಕ್ ಹೋಗ್ಬೋದು. ಪರವಾಗಿಲ್ಲ, ಈಗ ಇಂಪ್ರೂವ್ ಆಗಿದೆ ನೋಡಿ. ನಾವು ಬೆಂಗಳೂರು ಬಿಟ್ಟು ಆಚೆನೇ ಬಂದಿದ್ದೀವಿ ಆಲ್ರೆಡಿ. ಆದಷ್ಟು ಬೇಗ ಹೋಗ್ಬೇಕಂತ ಸ್ವಲ್ಪ ಸ್ಪೀಡ್ ಹೋಗ್ತಾಯಿದ್ದೀನಿ. ಅವನಿಗೆ ಕೂಡ ಹೆಲ್ಮೆಟ್ ಇಲ್ಲ, ಅದನ್ನು ಕೂಡ ಆಲೋಚನೆ ಮಾಡಬೇಕಾಗುತ್ತೆ ನಾವು. ಈ ಸೈಡೆಲ್ಲ ನಾನು ಆಲ್ರೆಡಿ ಬಂದಿದ್ದೆ ಒಂದು ಸಾರಿ ಇಲ್ಲ 2 ಸಾರಿನೂ ಬಂದಿದ್ದೆ. ಕಗ್ಲಿಪುರ, ತಲಗಟ್ಪುರ, ಈ ಕಡೆ ಕನ್ಪುರ ರೋಡೆಲ್ಲ ನಾನು ಆಲ್ರೆಡಿ ಒಂದು ಸಾರಿ ಬಂದಿದ್ದೆ. ಈಗ ಇದು ಮತ್ತು 2ನೇ ಸಾರಿ ಎಲ್ಲ 3ನೇ ಸಾರಿ ಆಗಿರಬೇಕು. ಪರವಾಗಿಲ್ಲ, ಚೆನ್ನಾಗಿದೆ ನೇಚರ್ ಕೂಡ ನೋಡಿ. ತುಂಬ ಬೆಳಕಾರ್ದು ಹೋಗೈತು. ನಾವು ಕತ್ಲಿದ್ದಾಗೇ ನಾವು ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಈಗ ನೋಡಿ ಇಷ್ಟೊತ್ತಾಯಿತು, ಅಲ್ಲಿ ಬಿಸಿಲು ಕೂಡ ಸ್ಟಾರ್ಟ್ ಆಯಿತು. ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಬಟನ್ ಒತ್ತಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಪ್ರತಿಯೊಂದು ವಿಡಿಯೋನ ಆರಾಮಾಗಿ ನೋಡ್ಕೋಬೋದು. ಓಕೆನಾ? ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ನಮಗೆ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ. ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಸುನೀತಾ ಬಸು ಅಫಿಸಿಯಲ್ 9988 ಅಂತ ನೋಡಿ. 22K ಆಗಿದೆ. ಎಲ್ಲ ನಿಮ್ಮ ಆಶೀರ್ವಾದದಿಂದ. ಇದರಲ್ಲಿ ಯೂಟ್ಯೂಬಲ್ಲಿ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪರವಾಗಿಲ್ಲ, ನೇಚರ್ ತುಂಬ ಸಖತ್ತಾಗಿದೆ ನೋಡಿ. ಸನ್ರೈಸ್ ಆಗಲೇ ಮೂಡ್ತಾ ಇದೆ ಸೂರ್ಯ ನೋಡಿ. ಪರವಾಗಿಲ್ಲ. ಈ ಕಡೆಲ್ಲ ಜಾಸ್ತಿ ನಮ್ಮ ಕಡೆ ಬೆಳೆನೇ ಬೇರೆ, ಈ ಕಡೆ ಬೆಳೆನೇ ಬೇರೆ. ಈ ಕಡೆ ಬಾಳೆ, ತೆಂಗು, ಆಮೇಲೆ ಮೆಕ್ಕೆಜೋಳ, ಆಮೇಲೆ ಫ್ಲವರ್ಸ್ಗಳು ಜಾಸ್ತಿ ಬೆಳೀತಾರೆ. ಆಮೇಲೆ ಉಳ್ಳಾಗಡ್ಡಿ ಇವೆಲ್ಲ ಬೆಳೀತಾರೆ. ನಮ್ಮ ಕಡೆ ಭತ್ತ ಇಲ್ಲ, ಹತ್ತಿ, ಮೆಣಸಿನ್ಕಾಯಿ ಈ ಥರ ಬೆಳೆಯೋದು. ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ರಾಜ್ಕುಮಾರ್ ಸಾರ್ ಹೇಳಿದಾಗೆ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು. ಆಹಾ, ಎಂಥ ಸುಂದರವಾದ ಒಂದು ಲೈನ್ ನೋಡಿ. ಈಗ ಹಾರೋಹಳ್ಳಿಗೆ ಎಂಟ್ರಿ ಕೊಟ್ವಿ ನೋಡಿ. ಕನಕಪುರ, ಹಾರೋಹಳ್ಳಿ, ವೆಂಕಟಪ್ಪನ ದೊಡ್ಡಿ ಅಂತೆ ಈ ಕಡೆ ಹೋದರೆ ನೋಡಿ. ನೆಕ್ಸ್ಟು ಬಂತು ನಮ್ಮ ಫೇವ್ರೇಟ್ ಆ್ಯಕ್ಟರ್ ಮಳವಳ್ಳಿ ಗಿಲ್ಲಿಯವರ ಊರು. 67 ಕಿಲೋಮೀಟ್ರ್ ಮಾತ್ರ ಇದೆ. ಮುಂದೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಮಳವಳ್ಳಿಗೆ ಹೋಗ್ಬಿಡ್ತೀವಿ. ನಾವು ಮಳವಳ್ಳಿಗೆ ಹೋಗೋದು ಬೇಡ, ಯಾಕಂದರೆ ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕು ಫಸ್ಟು. ಈ ಕಡೆ ಲೆಫ್ಟ್ ತೊಗೊಳ್ಳೋಣ. ಬ್ರಿಡ್ಜ್ ಮೇಲೆ ಹೋದರೆ ಮಳವಳ್ಳಿ, ಕನಕಪುರಕ್ಕೆಲ್ಲ ಹೋಗ್ಬಿಡ್ತೀವಿ. ಹಿಂಗೆ ಲೆಫ್ಟಲ್ಲಿ ತೊಗೊಂಡು ನಾವು ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕಾಗುತ್ತೆ. ಯಾಕಪ್ಪ ಅಂದರೆ ನಾವು ಹಾರೋಹಳ್ಳಿ ಸೆಂಟ್ರು, ಎಕ್ಸಾಮ್ ಸೆಂಟ್ರ್ ಇರೋದು ಹಾರೋಹಳ್ಳಿಯಲ್ಲಿ. ಅದಕ್ಕೋಸ್ಕರ ನಾವು ಸರ್ವಿಸ್ ರೋಡಿಗೆ ಹೋಗ್ಬಿಟ್ಟು ಈಗ ತಿರ್ಗಾ ರೈಟ್ ತೊಗೋಬೇಕಾಗುತ್ತೆ. ಇಲ್ಲಿ ರೈಟ್ ತೊಗೊಂಡು ನಾವು ಒಂದು ಸರ್ವಿಸ್ ರೋಡಿಗೆ ಹೋಗ್ಬೇಕಾಗುತ್ತೆ ನೋಡಿ. ಈ ಕಡೆಯಿಂದ ಇಲ್ಲಿ ಫಸ್ಟ್ ಲೆಫ್ಟ್ ಹೋಗ್ಬೋದಾಗ ನಾವು ಏನು ಮಾಡ್ತೀವಿ, ಸೆಕೆಂಡ್ ಲೆಫ್ಟಲ್ಲಿ ಹೋಗ್ತೀವಿ. ಇಲ್ಲಿ ಫಸ್ಟ್ ಲೆಫ್ಟಲ್ಲಿ ದಾರಿ ಸರಿಗಿಲ್ಲ ಅಂದ್ಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಹಿಂಗೆ ಮುಂದೆ ಕಂಟಿನ್ಯೂ ಮಾಡಿ ಅಲ್ಲಿ ಮುಂದೆ ಒಂದು ಲೆಫ್ಟ್ ಬರುತ್ತೆ. ಆ ರೋಡಲ್ಲಿ ಒಂದು ಲೆಫ್ಟ್ ತೊಗೊಂಡ್ರೆ ರೋಡ್ ಚೆನ್ನಾಗಿರುತ್ತೆ ಅಂತ ನಾವು ಆ ರೂಟಲ್ಲಿ ಹೋಗ್ತಾಯಿದ್ದೀವಿ. ಯಾಕಂದರೆ ನಾವು 7 ಗಂಟೆ ಒಳಗಡೆ ರೀಚ್ ಆಗಬೇಕು. ಇನ್ನೂ 20 ಮಿನಿಟ್ಸ್ ಇದೆ. 20 ಮಿನಿಟ್ಸ್ ಒಳಗಡೆ ನಾವು ಅಲ್ಲಿ ರೀಚ್ ಆಗಬೇಕು. ಯಾಕಂದರೆ 7 ಗಂಟೆ ಒಳಗಡೆ ಹೋದರೆ ಏನೋ ವೆರಿಫಿಕೇಷನ್ ಎಲ್ಲ ಮಾಡಿ ಒಳಗಡೆ ಕಳಿಸ್ತಾರಂತೆ. ಎಕ್ಸಾಮ್ ಇರೋದು 10:15 10 ಗಂಟೆಗಿರೋದು. 10 ಗಂಟೆಯಿಂದ 11:30 1 ತಾಸು ಇರೋದು. ಆದರೆ 7 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಏನಪ್ಪ ಗೊತ್ತಿಲ್ಲ. ನಾವು ಯಾವಾಗಲೂ 9:00 ಹೋಗ್ತಿದ್ವಿ ನೋಡಿ. ಇದೆಲ್ಲ ಬರೀ ಇಂಡಸ್ಟ್ರಿಯಲ್ ಏರಿಯಾ, ಇದು ಬರೀ ಎಲ್ಲ ಕಂಪ್ನಿಗಳು, ಫ್ಯಾಕ್ಟ್ರಿಗಳೆಲ್ಲ ಇರೋದು. ನಾವು ಇದೇ ಅಂದ್ಕೊಂಬಿಟ್ಟಿವಿ, ಏನಪ್ಪ ಈ ಥರ ಗೋಡನಲ್ಲಿ ಎಕ್ಸಾಮ್ ಬರ್ಸ್ತಾರೆ ಅಂದ್ಕೊಂಬಿಟ್ಟಿವಿ. ಈ ಹುಡುಗರು ಇಲ್ಲಿ ಆಟೋ ನಿಂತ್ಕೊಂಡು ಇರೋದಾರಲ್ವಾ, ಇವರು ಕೂಡ ಎಕ್ಸಾಮ್ಗೆ ಬಂದಿದ್ದಾರೆ. ಬಟ್ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬಂತೆ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಂತೆ ನೋಡಿ. ಇದೇ ಎಕ್ಸಾಮ್ ಸೆಂಟ್ರು, ನಿಮಗೆ ತೋರಿಸ್ತೀನಿ ರೀ ನೋಡಿ. ಎಕ್ಸಾಕ್ಟಾಗಿ ನಾವು ಎಷ್ಟು ಗಂಟೆಗೆ ಬಂದಿದ್ದೀವಿ ಅಂದರೆ 6:49 ಇಲ್ಲಿದ್ದೀವಿ. ಇನ್ನೂ 10 ನಿಮಿಷ ಟೈಮ್ ಇದೆ ನೋಡಿ. ಅವ್ರ ಫ್ರೆಂಡ್ ಅಂತೆ, ಅವ್ರ ಫ್ರೆಂಡ್ ಬಂದರು. ಇವನು ಕರೆಕ್ಟು ನಮ್ಮ ಊರಿಂದ ಹಸಿರುಗುಂಪಿಂದಾನೆ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟಿದ್ದಾನೆ. ನಮ್ಕನ್ನ ಮುಂಚೆನೇ ಬಂದುಬಿಟ್ಟಿದ್ದಾನೆ ನೋಡಿ. ಇದೇ ಎಕ್ಸಾಮ್ ಸೆಂಟ್ರು. ಎಲ್ಲರೂ ಆಲ್ರೆಡಿ ಬಂದಿದ್ದಾರೆ, ಇನ್ನೂ ಬರೋರು ಇದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಅವರಿಗೆ ಒಂದು ನನ್ನ ಕಡೆಯಿಂದ ಶುಭಾರಿಸಿದ್ದೀನಿ. ಈಗ ಒಳಗಡೆ ಹೋಗ್ತಾ ಇದ್ದಾರೆ. ಎಲ್ಲರೂ ಪಾಸ್ ಆಗಲಿ, ಎಲ್ಲರೂ ಜಾಬ್ ತಗೊಳ್ಳಿ, ಖುಷಿಯಿಂದ ಇರಿ. ಕಷ್ಟಪಟ್ಟದ್ದಕ್ಕೆ ಇಷ್ಟು ದಿವಸ ಪ್ರತಿಫಲ ಸಿಗಲಿ. ಇವತ್ತಿಲ್ಲ ನಾಳೆ ಕನ್ಫರ್ಮ್ ಆಗಿ ಜಾಬ್ ಸಿಗ್ತವೆ. ಪ್ರಯತ್ನ ಮಾತ್ರ ಯಾರು ಬಿಡಬೇಡಿ. ಪ್ರಯತ್ನ ಮಾಡದೇ ಇದ್ದರೆ ಯಾವುದೇ
ಒಂದು ಪ್ರತಿಫಲ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಇಷ್ಟು ಜನ ಆಲ್ರೆಡಿ ಬಂದಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್, ಧನ್ಯವಾದಗಳು, ಸಪೋರ್ಟ್ ಮಾಡಿ.